ನನ್ನನ್ನು ಯಾರು ಡಿನ್ನರ್ ಪಾಲಿಟಿಕ್ಸ್ ಕರೆದಿಲ್ಲ. ಡಿ.ಕೆ.ಶಿ ಸಿದ್ದರಾಮಯ್ಯ ಇಬ್ಬರು ಕಾಂಗ್ರೆಸ್ಗೆ ಎರಡು ಕಣ್ಣಿದ್ದಂತೆ. ದಲಿತ ಸಿಎಂ ವಿಚಾರ ಇದು ಚರ್ಚೆ ಆಗ್ತಿದೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಅಂತ ದರ್ಶನ್ ಧ್ರುವ ನಾರಾಯಣ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನನ್ನನ್ನು ಯಾರು ಕೂಡ ಡಿನ್ನರ್ ಪಾಲಿಟಿಕ್ಸ್ಗೆ ಕರೆದಿಲ್ಲ ಅಥವಾ ಡಿನ್ನರ್ಗೆ ಕರೆದಿಲ್ಲ, ಡಿನ್ನರ್ ಮೀಟಿಂಗ್ ಕರೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಕಾಂಗ್ರೆಸ್ಗೆ ಎರಡು ಕಣ್ಣುಗಳಿದ್ದಂತೆ. ದಲಿತ ಸಿಎಂ ವಿಚಾರ ಚರ್ಚೆ ಆಗ್ತಾ ಇದೆ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಧ್ರುವ ನಾರಾಯಣ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ನಿಮ್ಮನ್ನು ಡಿನ್ನರ್ ಪಾಲಿಟಿಕ್ಸ್ ಕರೆದಿಲ್ಲ? ಇಲ್ಲ, ಏನಿಲ್ಲ ಸರ್. ಸರ್, ರಾಜ್ಯದಲ್ಲಿ ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಸರ್. ತಮ್ಮನ್ನೇನಾದ್ರೂ ಯಾರಾದ್ರೂ ಆಹ್ವಾನ ಮಾಡಿದ್ರು? ಯಾರು ಆಹ್ವಾನ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ಹೇಳ್ತೀರಾ? ಡಿ.ಕೆ. ಶಿವಕುಮಾರ್ ಅವರು ಆಗ್ಬೇಕು ಅಂತ ಹೇಳ್ತೀರಾ? ಇಲ್ಲ ಬೇರೆ ಯಾರಾದ್ರೂ ಆಗ್ಬೇಕಾಗಂದ್ರೆ ದಲಿತ ಸಿಎಂ ಆಗ್ಬೇಕು ಅನ್ನುವಂಥ ಚರ್ಚೆನೂ ಕೂಡ ಹುಟ್ಟಾಕೊಂಡಿದೆ ಸರ್. ಇಬ್ರು ನಮ್ಮ ಪಾರ್ಟಿ ಕಣ್ಗಳಿದ್ದಂಗೆ ಸರ್. ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇಬ್ರು ನಮ್ಮ ಪಾರ್ಟಿ ಕಣ್ಗಳಿದ್ದಂಗೆ. ಇಬ್ಬರು ಪರಣ ನಾವು ಕಡೆವರೆಗೂ ಇರ್ತೀವಿ ಸರ್. ಈ ನಡುವೆ ದಲಿತ ಸಿಎಂ ವಿಚಾರನೂ ಕೂಡ ಕೂಗು ಕೂಡ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ತಮ್ಮ ಖಂಡಿತವಾಗಿಯೂ ಸರ್ ಎಲ್ಲಾರ ಪರವಾಗೂ ಇರ್ತೀವಿ ಸರ್. ರಾತ್ರಿ ನಿಮ್ಮನ್ನು ಡಿನ್ನರ್ ಪಾಲಿಟಿಕ್ಸ್ ಕರೆದಿಲ್ಲ? ಇಲ್ಲ, ಏನಿಲ್ಲ ಸರ್. ಸರ್, ರಾಜ್ಯದಲ್ಲಿ ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಸರ್. ತಮ್ಮನ್ನೇನಾದ್ರೂ ಯಾರಾದ್ರೂ ಆಹ್ವಾನ ಮಾಡಿದ್ರು? ಯಾರು ಆಹ್ವಾನ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ಹೇಳ್ತೀರಾ? ಡಿ.ಕೆ. ಶಿವಕುಮಾರ್ ಅವರು ಆಗ್ಬೇಕು ಅಂತ ಹೇಳ್ತೀರಾ? ಇಲ್ಲ ಬೇರೆ ಯಾರಾದ್ರೂ ಆಗ್ಬೇಕಾಗಂದ್ರೆ ದಲಿತ ಸಿಎಂ ಆಗ್ಬೇಕು ಅನ್ನುವಂಥ ಚರ್ಚೆನೂ ಕೂಡ ಹುಟ್ಟಾಕೊಂಡಿದೆ ಸರ್. ಇಬ್ರು ನಮ್ಮ ಪಾರ್ಟಿ ಕಣ್ಗಳಿದ್ದಂಗೆ ಸರ್. ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇಬ್ರು ನಮ್ಮ ಪಾರ್ಟಿ ಕಣ್ಗಳಿದ್ದಂಗೆ. ಇಬ್ಬರು ಪರಣ ನಾವು ಕಡೆವರೆಗೂ ಇರ್ತೀವಿ ಸರ್. ಈ ನಡುವೆ ದಲಿತ ಸಿಎಂ ವಿಚಾರನೂ ಕೂಡ ಕೂಗು ಕೂಡ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ತಮ್ಮ ಖಂಡಿತವಾಗಿಯೂ ಸರ್ ಎಲ್ಲಾರ ಪರವಾಗೂ ಇರ್ತೀವಿ ಸರ್. ರಾತ್ರಿ ನಿಮ್ಮನ್ನು ಡಿನ್ನರ್ ಪಾಲಿಟಿಕ್ಸ್ ಕರೆದಿಲ್ಲ? ಇಲ್ಲ, ಏನಿಲ್ಲ ಸರ್. ಸರ್, ರಾಜ್ಯ